ಹುಬ್ಬಳ್ಳಿಯ ಪ್ರಸಿದ್ಧ ಏರಿಯಾ ಸರಾಫ್ ಕಟ್ಟಾದಲ್ಲಿ ದೇವರನ್ನು ಕುಂದಿರಿಸಿ ಅದರ ಪೂಜೆ ಎಲ್ಲ ಜನಗಳು ಎಷ್ಟು ಮಂದಿ ಬರ್ತಾರೆ, ಏನು ತಾನೇ ಪೂಜೆ ಮಾಡ್ತಾರೆ ಅಂತ ಕೇಳೋಣ. ಇಲ್ಲಿ ನಮ್ಮ ಜೊತೆ ಇಲ್ಲಿ ಗಲ್ಲಿಯ ಒಂದು ಹಿರಿಯರಿದ್ದಾರೆ, ಅವ್ರು ಕೇಳೋಣ. ಸರ್, ಏನು ಹೇಳ್ತೀರಾ ಸರ್ ಈ ವಿಶೇಷತೆ ಈ ದೇವರದ್ದು? ನನ್ನ ಹೆಸರು ಪರಶುರಾಮ್ ಚಿಲ್ಲಾಳ ಅಂತೇಳಿ, ನಾನು ಸರಾಫ್ ಸಂಘದ ಅಧ್ಯಕ್ಷ. ಈ ಒಂದು ದೇವರ ಬಗ್ಗೆ ಹೇಳ್ಬೇಕಂದ್ರೆ, ಇದು ನಾವು ಚಿಕ್ಕವರಿದ್ದಾಗ ಅಂದ್ರೆ ಒಂದು 60 ವರ್ಷದಿಂದ, ನನಗೀಗ 65 ವರ್ಷ, ಒಂದು 55 ವರ್ಷದಿಂದ ನಾನು ನೋಡ್ತಾ ಬಂದಿದ್ದೀನಿ. ಈ ಒಂದು ಬೀಪಾತಿಮಾ ಅನ್ನೋ ದೇವರು ಇಲ್ಲಿ ಕುಂದಿರ್ತಾ ಇತ್ತು. ಸುಮಾರು ವರ್ಷಗಳ ಅಂದರೆ ಈ ನಡಕಾದಂಥ ದಾಂಧಲೆ, ಹುಬ್ಬಳ್ಳಿ ಧಾರವಾಡ ಒಂದು ದಾಂಧಲೆ ಆಗ್ತಾಯಿತ್ತು. ಆ ಟೈಮ್ನಾಗ ಒಂದು ಸ್ವಲ್ಪ ಈ ದೇವರು ಹೊಳಿ ಹೋಗೋದು, ಒಂದಕ್ಕೊಂದು ಕೂಡೋದನ್ನು ಕಾಲಾಂತರದಲ್ಲಿ ಜನರು ಬಂದ್ ಮಾಡ್ಯಾರ. ಆದರೂ ದೇವ್ರ ಬಗ್ಗೆ ಏನು ಭಕ್ತಿ ಇದೆಯಲ್ಲ, ಯಾರ್ದು ಹೋಗಿಲ್ಲ. ಭಕ್ತರು ಯಾವಾಗಲೂ ಇಲ್ಲಿ ಬಂದು ತಮ್ಮ ಹರಕೆಯನ್ನು ಬೇಡಿಕೊಂಡು ದೇವ್ರ ಹತ್ರ ಅದನ್ನು ಅವ್ರು ಪೂರೈಸ್ಕೊಳ್ತಾರೆ. ಅಂಥ ಒಂದು ಬೀಪಾತಿಮಾನು ಈ ದೇವರು ಸರಾಪಗಟ್ಟಿಯಲ್ಲಿ ನಾವು ನೋಡಿದ್ದು 55 ವರ್ಷ, ಅದ್ರ ಮೊದಲು 100 ವರ್ಷದಿಂದ ಇದೆ. ಈ ಒಂದು ದೇವರ ನಂಬಿಕೆ ಅನ್ನೋದೇನಿರ್ತದೆ, ಹಿಂದೂ ದೇವರೇ ಇರಲಿ, ಮುಸಲ್ಮಾನ್ ದೇವರೇ ಇರಲಿ, ದೇವರ ಬಗ್ಗೆ ನಂಬಿಕೆ ಉಳ್ಳವ್ರಿಗೆ ಯಾವಾಗಲೂ ಆ ದೇವರು ಒಳ್ಳೆಯದನ್ನು ಮಾಡ್ತಾನೆ. ಆ ಪ್ರಕಾರ ಈ ವರ್ಷ ಇಲ್ಲಿ 5 ದಿವಸ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಇವತ್ತು ಹೊಳೆಗೆ ಹೋಗುವ ಕಾರ್ಯಕ್ರಮವನ್ನು ಅವ್ರು ಮಾಡ್ತಾಯಿದ್ದಾರೆ. ಎಲ್ಲ ನಮ್ಮ ಮುಜಾವರ ಬಂಧುಗಳು ಅವರ ಈ ಒಂದು ಪರಿಶ್ರಮ ಏನಿದೆ ಎಲ್ಲ ನಮ್ಮ ಮಾನವ ಜನಾಂಗಕ್ಕೆ ಒಳಿತನ್ನು ತರಲಿ. ಇಂಥ ಒಂದು ಹಬ್ಬ ಎಲ್ಲ ಏನು ಸಕ್ರೆ ಓಡಿಸೋದು, ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ನಾವಾದರೂ ಇವತ್ತು ಮನೆಗೆ ಚೊಂಗಿ ಮಾಡೀವಿ. ನಾವು ಹಬ್ಬ ಅಂದರೆ ಅವರಟ್ಟು ಮಾಡೋಂಗಿಲ್ಲ. ಇದೊಂದು ಹಬ್ಬ ಏನದಾವ ದುಃಖದ ಹಬ್ಬ. ಇಂಥ ಹಬ್ಬದೊಳಗೆ ಎಲ್ಲರೂ ಭಾಗಿಯಾಗ್ತೀವಿ. ಇವತ್ತು ಅವರು ಶರಬತ್ ಹಂಚಿ ಎಲ್ಲ ಜನರನ್ನ ಒಂದು ಸಮಾಧಾನ ಮಾಡುವಂಥ ದುಃಖದ ಹಬ್ಬ. ಅದನ್ನು ಒಳ್ಳೆಯದಾಗಿ ಆಚರಿಸ್ತಾರೆ. ಈ ಮುಜಾರ ಬಂಧುಗಳು ಇವರ ಅಪ್ಪಂದಿರದಿಂದ ನಮಗೂ ಪರಿಚಯ. ಈಗ ಹುಡುಗರದಾರ, ಅವರು ಹುಡುಗರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲಿ. ಹಾಗೂ ನಮ್ಮ ಮಾನವ ಜನಾಂಗಕ್ಕೆ ಆ ಬೀಪಾತಿಮಾ ಅನ್ನೋ ದೇವರು ಒಳ್ಳೆಯ ಸಂದೇಶವನ್ನು, ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಭವಿಷ್ಯವನ್ನು ಕೊಡಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೆರೆದಂಥ ಎಲ್ಲ ಮುಜಾವರ್ ಬಂಧುಗಳು ಹಾಗೂ ಮುಸ್ಲಿಂ ಬಂಧುಗಳು, ಹಿಂದೂ ಬಂಧುಗಳು ಎಲ್ಲ ಈ ಒಂದು ಹಬ್ಬದ ಶುಭಾಶಯನ ಅಂತ ಒಂದು ಮಾತು ವಿರಾಮ ಕೊಡ್ತೀವಿ. ಸರ್, ಇದರದ್ದು ಅಲ್ಲದೆ ಸರಾಫ್ ಘಟ್ಟದಲ್ಲಿ ನೀವಲ್ಲದೆ ಬೇರೆ ಅವರು ಎಲ್ಲ ಅಂಗಡಿಗಳಲ್ಲಿ ಹೆಂಗೆ ಸಪೋರ್ಟ್ ಹೆಂಗಿರ್ತದೆ, ಅವ್ರದ್ದು ಬೆಂಬಲ ಹೆಂಗೆ ಕೊಡ್ತಾರೆ ಸರ್ ಈ ಹಬ್ಬಕ್ಕೆ? ಬೆಂಬಲ ಅಂದರೆ ಇದು ಮೊದಲಿಂದ, ಈಗ ನಾವೆಲ್ಲ ಇಷ್ಟೆಲ್ಲ ಬೆಳೆದೇವೆ, ಮೊದಲೆಲ್ಲ ಇಷ್ಟೆಲ್ಲ ಇದ್ದಿದ್ದಿಲ್ಲ. ಸಣ್ಣ ಅಂಗಡಿ ಒಳಗೆ ಒಂದು ಲಾಟನ ಹಚ್ಕೊಂಡು ಕುಂದಿರ್ತಿದ್ರು. ಲೈಟ್ ಬಂದಿದ್ದ 60-70 ವರ್ಷದಿಂದ. ಅದಕ್ಕಿಂತ ಮೊದಲೆಲ್ಲ ಲಾಟನ ಹಚ್ಚು ಚುಬ್ಣಿ ಹಚ್ಕೊಂಡು ಕುಂದಿರ್ತಾಯಿದ್ರು. ಬಂಗಾರದ ಅಂಗಡಿ ಇದ್ದರು. ಆದರೆ ಈಗೆಲ್ಲ ಮುಂದೆ ಬಂದೇವು ನಾವು. ಇವೆಲ್ಲ ಮೊದಲು ಸಣ್ಣ ಅಂಗಡಿ ಇದ್ದು, ನಮ್ಮದಾದ್ರೂ ಸಣ್ಣದ ಅಂಗಡಿ ಇತ್ತು. ಒಂದು ಅಜ್ಮಾಸ 6 ಫುಟ್, ಆಮೇಲೆ 6 ಫುಟ್. ಇದು ಇವರು ನಮ್ಮ ಸಿದ್ದಿಗೆ ಅಂತೇಳಿ ಈಗ ನಾವು ಏನು ಕಾಂಪ್ಲೆಕ್ಸ್ ಕಟ್ಟೇವಲ್ಲ, ಈ ಕಾಂಪ್ಲೆಕ್ಸ್ ಮಾಲಕರು ಇಲ್ಲೇ ಮೊದಲು ಕುದುರೆ ಕಟ್ತಿದ್ರಂತೆ. ಯಾಕಂದ್ರೆ ಅವ್ರದ್ದು ದೊಡ್ಡ ಕಿರಾಣಿ ವ್ಯಾಪಾರ, ದೊಡ್ಡ ಶ್ರೀಮಂತರವ್ರು. ಅವ್ರು ಇಲ್ಲಿ ಕುದುರೆ ಕಟ್ಟುವಂಥ ಜಾಗ ಇವೆಲ್ಲ. ಅಲ್ಲಿ ಕುದುರೆ ಕಟ್ಟುವಂಥ ಕಾಲಾಂತರದೊಳಗೆ ಸರಾಪ್ ಅಂಗಡಿ ಆಗ್ಯಾವ ಇಲ್ಲಿ. ಆಮೇಲೆ ಸರಾಪ್ ಗಟ್ಟಿ ಆಗಿದೆ. ಆದರೆ ಮೊದಲಿಂದ ದೇವ್ರು ಕುಂದಿರ್ತಿದ್ವು ಅನ್ನೋದೊಂದು ನಮಗೆ ತಿಳಿದು ಬಂದೈತಿ. ಆ ದೇವರು ಮೊದಲಿಂದ ಕುಂದಿರ್ತಾವೆ. ಅದಕ್ಕೊಂದು ಭಕ್ತಿ ಅನ್ನೋದು ಇರ್ತೈತಿ. ಆ ಭಕ್ತಿಯಿಂದ ಕುದುರಿಸ್ತಾರೆ. ಇಲ್ಲಿ ವ್ಯಾಪಾರಸ್ಥರು ಏನೈತಿ, ಯಾರೂ ಇದಕ್ಕೇನು ಅಬ್ಜೆಕ್ಷನ್ ಮಾಡಿಲ್ಲ. ಅವರಾದರೂ ಹಂಗೆ ನಮ್ಮ ಜೊತೆನೂ ಹಂಗೆ ನಡ್ಕೊತಾರೆ. ನಾವು ಅವ್ರ ಕೂಡ ಹಬ್ಬವನ್ನು ಆಚರಿಸ್ತೀವಿ. ನಾವಾದರೂ ಆಶೀರ್ವಾದ ತೊಗೊಂಡೇವು ದೇವ್ರದ್ದು. ಏನು ನಮಗೆ ಕಷ್ಟ ಕಾರ್ಪಣ್ಯ ಅದೋ ಅದು ಮುಂದೆ ದೇವ್ರ ಮುಂದೆ ಹೇರ್ತೀವಿ. ಆದರೆ ವ್ಯಾಪಾರ ಅನ್ನೋದು ಏನಿದೆ ಅದು ನಮ್ಮ ಮಾರ್ಕೆಟ್ ಮ್ಯಾಗ ನಡೀತಾ ಇರ್ತದೆ, ಆ ದೇವ್ರ ಮ್ಯಾಗ ನಡೆಯೋಂಗಿಲ್ಲ. ನಮ್ಮ ಕಷ್ಟ ಸುಖ ಮಾತ್ರ ಆ ದೇವರ ಆಶೀರ್ವಾದ ಮಾಡಿ ಬಗೆಹರಿಸ್ತಾನೆ ಅನ್ನೋ ಒಂದು ಉದ್ದೇಶ ತಮ್ಮ ಹೆಸರು? ನನ್ನ ಹೆಸರು ಪರಶುರಾಮ್ ಚಿಲ್ಲಾಳ್, ಸರಾಫ್ ಗಟ್ಟಿ ಸರಾಫ್ ಸಂಘದ ಅಧ್ಯಕ್ಷ.